ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಸೆಕೆಂಡ್ ಪಿ ಯು ಸಿಯ ಥರ್ಡ್ ಚಾಪ್ಟರ್ ರಿಪ್ರೊಡಕ್ಟಿವ್ ಹೆಲ್ತಿನ ಪ್ರೀವಿಯಸ್ ಇಯರ್ KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆನಾ? ನಾನು ನನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ಚಾಪ್ಟರ್ 1 ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತು ಚಾಪ್ಟರ್ 2 ಹ್ಯೂಮನ್ ರಿಪ್ರೊಡಕ್ಷನ್, ಆ ಎರಡೂ ಚಾಪ್ಟರಿನ KCET ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಅದನ್ನು ಹೋಗಿ ಒಂದು ಸರ್ತಿ ನೋಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ರಿಪ್ರೊಡಕ್ಟಿವ್ ಹೆಲ್ತಿನ ಪ್ರೀವಿಯಸ್ ಇಯರ್ KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಾನು ಹಿಂದೆ ಹೇಳಿರೋ ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ರಿಪೀಟ್ ಆಗುತ್ತೆ ಮೆನಿ ಟೈಮ್ಸ್. ಓಕೆ, ನೀವು ಆ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಅಲ್ಲೇ ನೋಡಬಹುದು. ಒಂದು ಕ್ವೆಶನ್ನು ಕೆಲವೊಮ್ಮೆ ರಿಪೀಟ್ ಆಗಿರುತ್ತೆ, ಒಂದು ಸತಿ ಎರಡು ಸತಿ ರಿಪೀಟ್ ಆಗಿರುತ್ತೆ. ಅದರ ಫಾರ್ಮನ್ನು, ಕ್ವೆಶನ್ ಫ್ರೇಮ್ ಮಾಡೋದನ್ನು ಚೇಂಜ್ ಮಾಡಿರಬಹುದು, ಬಟ್ ಆನ್ಸರ್ ಅದೇ ಆಗಿರುತ್ತೆ. ಓಕೆ, ಆ ಥರದ ಕ್ವೆಶನ್ಸ್ಗಳನ್ನು ನಾವಿಲ್ಲಿ ನೋಟಿಸ್ ಮಾಡ್ತಾ ಇದ್ದೀವಿ, ಪ್ರತಿ ವಿಡಿಯೋದಲ್ಲೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ನನ್ನ ಪ್ರಕಾರ ಪರ್ಸ್ನಲ್ ಒಪಿನಿಯನ್ ಏನಂತ ಹೇಳಿದ್ರೆ, ಈ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ಓದಿದ್ರೆ ಸಾಕು. KCETಗೆ ನೀಟಿಗಾದರೆ ನೀವು ಕಂಪ್ಲೀಟ್ NCERT ಓದಬೇಕಾಗತ್ತೆ. ಅಲ್ಲೂ ಕೂಡ ಕೆಲವು ಕ್ವೆಶನ್ಸ್ಗಳನ್ನು ರಿಪೀಟ್ ಮಾಡ್ತಾರೆ. ಓಕೆ, ಸೊ ಈಗ ಫಸ್ಟ್ ಕ್ವೆಶನಿಗೆ ಹೋಗೋಣ. ನೋಡಿ ಇಲ್ಲಿ ಫಸ್ಟ್ ಕ್ವೆಶನ್: ದ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ದಟ್ ಕ್ಯಾನ್ ಅಫೆಕ್ಟ್ ಬೋತ್ ದ ಮೇಲ್ ಆ್ಯಂಡ್ ಫೀಮೇಲ್ ಜೆನೈಟಲ್ಸ್ ಆ್ಯಂಡ್ ಮೇ ಡ್ಯಾಮೇಜ್ ದ ಐಸ್ ಆಫ್ ಬೇಬೀಸ್ ಬಾರ್ನ್ ಆಫ್ ಇನ್ಫೆಕ್ಟೆಡ್ ಮದರ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ ಡಿಸೀಸು ಮೇಲ್ ಮತ್ತು ಫೀಮೇಲ್ ಜೆನಿಟಲ್ಸ್ಗಳನ್ನು ಅಫೆಕ್ಟ್ ಮಾಡುತ್ತೆ, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಜೆನಿಟಲ್ಸ್ಗಳನ್ನು ಅಫೆಕ್ಟ್ ಮಾಡುತ್ತೆ, ಮತ್ತು ಇನ್ಫೆಕ್ಟೆಡ್ ಮದರ್ ಆಗಿದ್ದರೆ, ಮದರ್ಗೆ ಏನಾದರೂ ಆ ಡಿಸೀಸ್ ಇದ್ದರೆ ಅವರಿಗೆ ಆ ಮದರ್ಗೆ ಹುಟ್ಟುವಂಥ ಬೇಬಿಯ ಐಸ್ಗಳನ್ನು ಡ್ಯಾಮೇಜ್ ಮಾಡುತ್ತೆ. ಅಂಥ ಡಿಸೀಸ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಆ್ಯಕ್ಚುಲಿ ಇದು ಡಿಲೀಟೆಡ್ ಪೋರ್ಷನ್ನು. ಇದಕ್ಕೆ ಆನ್ಸರ್ ಸಿ, ಗೊನೋರಿಯಾ. ಓಕೆ, ನೋಡಿ 2012 ಕೇಳಿರುವಂಥ ಕ್ವೆಶನ್ನು. 2012 to 2016 ತುಂಬಾ ಡಿಲೀಟೆಡ್ ಟಾಪಿಕ್ಸ್ಗಳು ನೀವು ನೋಟಿಸ್ ಮಾಡ್ತೀರಿ. ಬಟ್ ಆ ಕಾನ್ಸೆಪ್ಟ್ಸ್ಗಳು ಗೊತ್ತಿದ್ದರೆ ಒಳ್ಳೆಯದು, ಬೇಡ ಅಂತ ಹೇಳಿದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಓಕೆ, ಸೊ ಸೆಕೆಂಡ್ ಕ್ವೆಶನ್ ನೋಡೋಣ. ಮ್ಯಾಚ್ ದ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಗಿವನ್ ಅಂಡರ್ ದ ಕಾಲಮ್ 1 ವಿತ್ ದೇರ್ ಎಕ್ಸಾಂಪಲ್ಸ್ ಗಿವನ್ ಅಂಡರ್ ಕಾಲಮ್ 2. ಸೊ ನೋಡಿ, ಇಲ್ಲಿ ಕಾಲಮ್ 1ನಲ್ಲಿ ಕಾಂಟ್ರಸೆಪ್ಟಿವ್ ಮೆಥಡ್ಸ್ಗಳನ್ನು ಕೊಟ್ಟಿದ್ದಾರೆ. ಕಾಲಮ್ 2ನಲ್ಲಿ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ನಾವು ಇದನ್ನ ಈಗ ಮ್ಯಾಚ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಸೆಲೆಕ್ಷನ್ ಮೆಥಡನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಈ ಥರದ ಕ್ವೆಶನ್ಸ್ಗಳಲ್ಲಿ ಈ 4 ಕಾಂಟ್ರಸೆಪ್ಟಿವ್ ಮೆಥಡ್ಸ್ಗಳಿಗೆ ನಿಮಗೆ ಎಕ್ಸಾಂಪಲ್ ಗೊತ್ತಿರಬೇಕು ಅಂತಿಲ್ಲ. ಯಾವುದಾದ್ರೂ ಕೆಲವೊಮ್ಮೆ ಒಂದು ಗೊತ್ತಿದ್ರೂ ಆನ್ಸರ್ ಸಿಕ್ಕ ಹೋಗುತ್ತೆ, 2 ಗೊತ್ತಿದ್ರೂ ಕೂಡ ಆನ್ಸರ್ ಸಿಕ್ಕ ಹೋಗುತ್ತೆ, ಹೌದಲ್ವಾ? ಸೊ ಅದನ್ನು ಈಗ ಟೆಸ್ಟ್ ಮಾಡೋಣ. ನೋಡಿ, ಈಗ ಬ್ಯಾರಿಯರ್ ಮೆಥಡಿಗೆ ಎಕ್ಸಾಂಪಲ್ ಗೊತ್ತಿರುತ್ತೆ, ಕಾಂಡಮ್ ಆ್ಯಂಡ್ ಸರ್ವೈಕಲ್ ಕ್ಯಾಪ್. CR ಇದು ಎಲ್ಲಿ ಮ್ಯಾಚ್ ಆಗ್ತಾ ಇದೆ ನೋಡಿ? ಆಪ್ಷನ್ 1ನಲ್ಲಿ ಇದೆಯಾ? ಎಸ್ ಇದೆ. ಆಪ್ಷನ್ 2ನಲ್ಲಿ ಇಲ್ಲ, ಆಪ್ಷನ್ C-ನಲ್ಲಿ ಇಲ್ಲ, ಆಪ್ಷನ್ 4ಅಲ್ಲಿ ಇಲ್ಲ. ಕರೆಕ್ಟಾ? CR ಇದೆ. ಹಾಗಂತ ನಾವು ಅಲ್ಲಿಗೆ ಸ್ಟಾಪ್ ಮಾಡಬೇಕಾ? ಇಲ್ಲ, ಬೇರೆದನ್ನು ಕೂಡ ಕ್ರಾಸ್ ಚೆಕ್ ಮಾಡಬೇಕು. ನೋಡಿ, ಇಲ್ಲಿ ಜಸ್ಟ್ ಒಂದು ಗೊತ್ತಿದ್ರೆ ಸಾಕು, ನಿಮಗೆ ಆನ್ಸರ್ ಸಿಕ್ಕೋಯ್ತು. ಕರೆಕ್ಟಾ? ಅಕಸ್ಮಾತ್ ನಿಮಗೆ ಅದು ಗೊತ್ತಿರಲಿಲ್ಲ ಅಂತ ಅಂದ್ಕೊಳ್ಳಿ, ಯಾವ್ದು ಗೊತ್ತಿರುತ್ತೆ? ಬೇರೆ ಯಾವುದಾದ್ರೂ ನೋಡಿ, ಸ್ಟೆರಿಲೈಸೇಷನ್ ಮೆಥಡ್ ಗೊತ್ತಿರುತ್ತೆ. ಸ್ಟೆರಿಲೈಸೇಷನ್ ಮೆಥಡ್ ಯಾವುದು? ಟ್ಯೂಬೆಕ್ಟಮಿ ಆ್ಯಂಡ್ ವೆಸೆಕ್ಟಮಿ. ಕರೆಕ್ಟಾ? DP. ಓಕೆ, DP ನೋಡಿ ಯಾವ್ಯಾವ್ದು ಇದೆ? ಎನಲ್ಲಿದೆ ಮತ್ತು ಡಿನಲ್ಲಿದೆ. ಓಕೆ, ಈಗ ಇನ್ನೂ ಒಂದು ಗೊತ್ತಾಗಬೇಕಾಗತ್ತೆ, ಯಾವುದಾದ್ರೂ ಇನ್ನೂ ಒಂದು ಗೊತ್ತಿರಬೇಕಾಗತ್ತೆ. IUD ಗೊತ್ತಾ? ನೋಡಿ, B. IUDs ಯಾವುದಪ್ಪ? IUDಸಲ್ಲಿ ಇಲ್ಲಿ ಕಾಪರ್ ಟಿ ಇದೆ ನೋಡಿ, BQ. ಕರೆಕ್ಟಾ? ನೋಡಿ, BQ. ನೋಡಿ, CR, DP. ಓಕೆ, ಸೊ ಆನ್ಸರ್ ಕೆಮಿಕಲ್ ಮೆಥಡ್ ಯಾವ್ಯಾವುದು? ಸ್ಪರ್ಮಿಸೈಡಲ್ ಜೆಲ್ಲೀಸ್ ಆ್ಯಂಡ್ ಫೋಮ್. IUDs ಯಾವ್ಯಾವುದು? ಕಾಪರ್ ಟಿ ಆ್ಯಂಡ್ ಲೂಪ್. ಬ್ಯಾರಿಯರ್ ಮೆಥಡ್ ಯಾವುದು? ಕಾಂಡಮ್ ಆ್ಯಂಡ್ ಸರ್ವೈಕಲ್ ಕ್ಯಾಪ್. ಸ್ಟೆರಿಲೈಸೇಷನ್ ಮೆಥಡ್ ಯಾವುದು? ವೆಸೆಕ್ಟಮಿ ಆ್ಯಂಡ್ ಟ್ಯೂಬೆಕ್ಟಮಿ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. 2012 ಕೇಳಿರುವಂಥ ಕ್ವಶನ್ ಇದು ಕೂಡ. ಎಸ್, ಥರ್ಡ್ ಕ್ವಶನ್ ನೋಡಿ. ದ ಟೈಮ್ ಫಾರ್ ಆಪ್ಟಿಮಮ್ ಚಾನ್ಸಸ್ ಆಫ್ ಕಾನ್ಸೆಪ್ಷನ್ ಇನ್ ಅ ವುಮನ್ ಈಸ್ ಡ್ಯಾಶ್ ಸ್ಟಾರ್ಟಿಂಗ್ ಫ್ರಮ್ ದ ಡೇ ಆಫ್ ಮೆನ್ಸ್ಟ್ರಿಯೇಷನ್ ಅಂತ ಕೇಳಿದ್ದಾರೆ. ಅಂದರೆ ಯಾವ ಡೇನಲ್ಲಿ ಅಥವಾ ಯಾವ ಟೈಮಲ್ಲಿ ಕಾನ್ಸೆಪ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ? ಓಕೆ, ಯಾವ ಟೈಮಲ್ಲಿ? ಸೊ ಕಾನ್ಸೆಪ್ಷನ್ ಆಗಬೇಕು ಅಂತ ಹೇಳಿದ್ರೆ ಎಗ್ ರಿಲೀಸ್ ಆಗಿರಬೇಕು. ಎಗ್ ರಿಲೀಸ್ ಆಗೋದು ಯಾವಾಗ? 14th ಡೇನಲ್ಲಿ. ಕರೆಕ್ಟಾ? 14th ಡೇಯಲ್ಲಿ ಓವ್ಯುಲೇಷನ್ ಆಗುತ್ತೆ. ಸೆಕೆಂಡರಿ ಓಸೈಟ್
ರಿಲೀಸ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ 14th ಡೇ. ಫಸ್ಟ್ ಮತ್ತು 4th ಡೇ ಅಂತ ಆಪ್ಷನ್ ಏನಿದೆ ಆಗ ಮೆನ್ಸ್ಟ್ರಿಯೇಷನ್ ಆಗ್ತಾ ಇರುತ್ತೆ. 26th ಡೇನಲ್ಲಿ ಓವ್ಯುಲೇಷನ್ ಆಗೋಗಿರುತ್ತೆ. ಓಕೆ, ಸೊ ಸಿಂಪಲ್ ಆಗಿ 14th ಡೇ. ಆಪ್ಷನ್ ಸಿ 2012 ಕೇಳಿರುವಂಥ ಕ್ವಶನ್ ಇದು ಕೂಡ. ನೋಡಿ 2012 3 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಈ ಒಂದು ಚಾಪ್ಟರಿಂದ. ನೆಕ್ಸ್ಟ್ ನೋಡಿ 4th ಕ್ವಶನ್, ದ ಅಪಿಯರೆನ್ಸ್ ಆಫ್ ಕ್ಯಾಂಕರ್ ರ್ಯಾಷಸ್ ಆಲ್ ಓವರ್ ದ ಬಾಡಿ ಆರ್ ದ ಸಿಂಪ್ಟಮ್ಸ್ ಆಫ್ ಅಂತ ಕೇಳಿದ್ದಾರೆ. ಇದು ಅಷ್ಟೇ ಡಿಲೀಟೆಡ್ ಪೋರ್ಷನ್ನು. ಇದಕ್ಕೆ ಆನ್ಸರು ಸೈಫಿಲಿಸ್. ಏನಾದರೂ ಕಾಸ್ ಆದರೆ ಬಾಡಿ ಫುಲ್ ರ್ಯಾಷಸ್ ಆಗುತ್ತೆ, ಅದು ಸೈಫಿಲಿಸ್ ಡಿಸೀಸ್ನ ಸಿಂಪ್ಟಮ್. ಸೊ ನೋಡಿ ನೆಕ್ಸ್ಟ್ 5th ಕ್ವಶನ್, ರೀಡ್ ದ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ಚಾಯ್ಸಸ್ ಫ್ರಮ್ ದೋಸ್ ಗಿವನ್. ನೋಡಿ ಈ ಥರದ ಕ್ವಶನ್ಸ್ಗಳಲ್ಲಿ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ಸ್ಗಳಲ್ಲೇ ಸ್ವಲ್ಪ ನೀವು ಎಡುವಂಥ ಚಾನ್ಸಸ್ ಜಾಸ್ತಿ, ರಾಂಗ್ ಮಾಡುವಂಥ ಚಾನ್ಸಸ್, ಮಿಸ್ಟೇಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಈ ಥರದ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆಯಾ ಅಥವಾ ತಪ್ಪಿದೆಯಾ, ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ, ಒಂದು ಸ್ಟೇಟ್ಮೆಂಟ್ ತಪ್ಪಿದೆಯಾ, ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಓಕೆ, ನೋಡಿ ಸ್ಟೇಟ್ಮೆಂಟ್ ಏನಲ್ಲಿ ಏನು ಕೊಟ್ಟಿದ್ದಾರೆ, ವುಮೆನ್ ಆರ್ ಅಟ್ ದ ಪೀಕ್ ಆಫ್ ಕಾನ್ಸೆಪ್ಷನ್ ಆನ್ ದ 14th ಡೇ ಆಫ್ ಮೆನ್ಸ್ಟ್ರಿಯಲ್ ಸೈಕಲ್. ಇದು ಕರೆಕ್ಟ್ ಅಲ್ವಾ? ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ, 14th ಡೇನಲ್ಲಿ ಓವ್ಯುಲೇಷನ್ ಆಗುತ್ತೆ, ಆ ಒಂದು ಟೈಮಲ್ಲಿ ಕನ್ಸ್ಯೂವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಿ ಏನು ಕೊಟ್ಟಿದ್ದಾರೆ, ವ್ಯಾಸೆಕ್ಟಮಿ ಈಸ್ ದ ಮೆಥಡ್ ನಾರ್ಮಲಿ ಎಂಪ್ಲಾಯ್ಡ್ ಟು ಅವಾಯ್ಡ್ ಕಾನ್ಸೆಪ್ಷನ್ ಇನ್ ಫೀಮೇಲ್ಸ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ನೋಡಿ 2 ಸ್ಟೆರಿಲೈಸೇಷನ್ ಮೆಥಡ್ ಇದೆ, ಒಂದು ವೆಸೆಕ್ಟಮಿ, ಇನ್ನೊಂದು ಟ್ಯೂಬೆಕ್ಟಮಿ. ಕರೆಕ್ಟಾ? ವೆಸೆಕ್ಟಮಿ ಯಾರಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ವೆಸೆಕ್ಟಮಿ ಯಾರಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ಫಾರ್ ಮೇಲ್. ವೆಸೆಕ್ಟಮಿ ಮೇಲಿಗೆ, ಟ್ಯೂಬೆಕ್ಟಮಿ ಫಿಮೇಲಿಗೆ. ಸೊ ಹೆಂಗೆ ನೆನ್ಪಿಟ್ಕೊಳ್ಳೋದು ನೋಡಿ, ನೀವು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬರೀಬೇಕಾದ್ರೆ ಅಲ್ಲಿ ವ್ಯಾಸ್ ಡಿಫರೆನ್ಸ್ ಅಂತ ಬರಿತೀರಿ. ಕರೆಕ್ಟಾ? ವ್ಯಾಸ್ ಡಿಫರೆನ್ಸನ್ನು ಕಟ್ ಮಾಡಿ, ರಿಮೂವ್ ಮಾಡಿ, ಟೈ ಮಾಡ್ತಾರೆ. ಪಾರ್ಟ್ ಆಫ್ ದ ವ್ಯಾಸ್ ಡಿಫರೆನ್ಸ್ ಈಸ್ ಕಟ್ ರಿಮೂವ್ಡ್ ಆ್ಯಂಡ್ ಟೈಡ್. ಓಕೆ, ಅಲ್ಲಿ ನೋಡಿ ವ್ಯಾಸ್ ಡಿಫರೆನ್ಸನ್ನು ಕಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ವೆಸೆಕ್ಟಮಿ. ಫಿಮೇಲ್ಸಲ್ಲಿ ಫೆಲೋಪಿಯನ್ ಟ್ಯೂಬನ್ನು ಕಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಟ್ಯೂಬೆಕ್ಟಮಿ. ಓಕೆ, ಸೊ ಈ ಥರದ್ದು ನೆನ್ಪಿಟ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ವೆಸೆಕ್ಟಮಿ ಈಸ್ ದ ಮೆಥಡ್ ನಾರ್ಮಲಿ ಎಂಪ್ಲಾಯ್ಡ್ ಟು ಅವಾಯ್ಡ್ ಕನ್ಸೆಪ್ಷನ್ ಇನ್ ಫೀಮೇಲ್ಸ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗುತ್ತೆ, ಹೌದಲ್ವಾ? ಅಥವಾ ಟ್ಯೂಬೆಕ್ಟಮಿ ಈಸ್ ದ ಮೆಥಡ್ ನಾರ್ಮಲಿ ಎಂಪ್ಲಾಯ್ಡ್ ಟು ಅವಾಯ್ಡ್ ಕಾನ್ಸೆಪ್ಷನ್ ಇನ್ ಫೀಮೇಲ್ಸ್. ಓಕೆ, ಸೊ ಸ್ಟೇಟ್ಮೆಂಟ್ ಎ ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ ಬಿ ರಾಂಗ್ ಇದೆ. ನೋಡಿ ಯಾವುದಾಗುತ್ತೆ, ಸ್ಟೇಟ್ಮೆಂಟ್ ಎ ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ ಬಿ ಈಸ್ ಇನ್ಕರೆಕ್ಟ್. ಆಪ್ಷನ್ ಬಿ. ಓಕೆ, ಸ್ಟೇಟ್ಮೆಂಟ್ ಎ ಈಸ್ ಕರೆಕ್ಟ್, ಬಿ ಈಸ್ ಇನ್ಕರೆಕ್ಟ್. 2013 ಕೇಳಿರುವಂಥ ಕ್ವಶನ್. ನೋಡಿ ನೀವು ಈ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ ಈ ಕಡೆ ವ್ಯಾಸ್ ಡಿಫ್ರೆನ್ಸನ್ನು ಟೈ ಮಾಡಿ ಕಟ್ ಮಾಡ್ತಾ ಇದ್ದಾರೆ, ಹೌದಲ್ವಾ? ಅದೇ ಇಲ್ಲಿ ನೋಡಿದ್ರೆ, ಪಕ್ಕದ ಪಿಕ್ಚರಲ್ಲಿ ನೋಡಿದ್ರೆ ಫೆಲೋಪಿಯನ್ ಟ್ಯೂಬನ್ನು ಟೈ ಮಾಡಿ ಕಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಟ್ಯೂಬೆಕ್ಟಮಿ. ಓಕೆ, ನೋಡಿ ಟ್ಯೂಬೆಕ್ಟಮಿ. ಸೊ ಇದು ನೆನಪಿರಲಿ. ನೋಡಿ 6th ಕ್ವಶನ್, IUDs ವಿಚ್ ಆರ್ ಯೂಸ್ಡ್ ಬೈ ಫೀಮೇಲ್ಸ್ ಅಂತ ಕೊಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಅದರ ಮುಂದಿನ ಸೆಂಟೆನ್ಸನ್ನು ನಾವೀಗ ಚೂಸ್ ಮಾಡಬೇಕು. ಓಕೆ, IUDsಗಳನ್ನು ಫೀಮೇಲ್ಸು ಯಾಕೆ ಯೂಸ್ ಮಾಡ್ತಾರೆ, ಅಥವಾ IUDsಗಳನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, IUDs ಆರ್ ಇಂಪ್ಲಾಂಟೆಡ್ ಅಂಡರ್ ದ ಸ್ಕಿನ್ ಆ್ಯಂಡ್ ದೇ ರಿಲೀಸ್ ಪ್ರೊಜೆಸ್ಟ್ರೋಜನ್ ಆ್ಯಂಡ್ ಈಸ್ಟ್ರೋಜನ್ ಅಂತ ಇದೆ. ಸೊ IUDsಗಳನ್ನು ಯುಟರಸ್ ಒಳಗಡೆಗೆ ಇನ್ಸರ್ಟ್ ಮಾಡ್ತಾರೆ. ನೋಡಿ ಹೆಸರಲ್ಲೇ ಇದೆ, ಯುಟರೈನ್ ಡಿವೈಸಸ್. ಓಕೆ, ಯುಟರಸ್ನ ಒಳಗಡೆ ಇನ್ಸರ್ಟ್ ಮಾಡ್ತಾರೆ. ದೇ ಆರ್ ನಾಟ್ ಇಂಪ್ಲಾಂಟೆಡ್ ಅಂಡರ್ ದ ಸ್ಕಿನ್. ಆ ಥರ ಇಂಪ್ಲಾಂಟ್ ಮಾಡುವಂಥ ಡಿವೈಸ್ ಯಾವುದು ಅಂದರೆ ಇಂಪ್ಲಾಂಟ್ಸ್. ನೋಡಿ ಇವೆರಡು ಕೂಡ ದೇ ರಿಲೀಸ್ ಪ್ರೊಜೆಸ್ಟ್ರೋಜನ್ ಮತ್ತು ಈಸ್ಟ್ರೋಜನ್. ಇಂಪ್ಲಾಂಟ್ಸ್ ಮತ್ತು ಇಂಜೆಕ್ಷನ್ಸ್ಗಳು, ಇಂಜೆಕ್ಟಬಲ್ಸ್ ಅಂತ ಕರೀತಾರೆ.
ಅವುಗಳ ಪ್ರಿನ್ಸಿಪಲ್ ಅದೇನೆ. ದಿ ರಿಲೀಸಸ್ ಹಾರ್ಮೋನ್ಸ್ ಲೈಕ್ ಪ್ರೊಜೆಸ್ಟ್ರೋಜನ್ ಆ್ಯಂಡ್ ಈಸ್ಟ್ರೋಜನ್, ಅದು ಕಾಂಟ್ರಸೆಪ್ಷನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಆ್ಯಕ್ಟ್ ಆಸ್ ಸ್ಪರ್ಮಿಸೈಡಲ್ ಜೆಲ್ಲೀಸ್. ಸ್ಪರ್ಮಿಸೈಡಲ್ ಜೆಲ್ಲೀಸ್ಗಳನ್ನು ಬ್ಯಾರಿಯರ್ ಮೆಥಡಲ್ಲಿ ಯೂಸ್ ಮಾಡ್ತಾರೆ. ಬ್ಯಾರಿಯರ್ ಮೆಥಡ್ಸ್ಗಳ ಜೊತೆಗೆ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬ್ಯಾರಿಯರ್ಸ್ಗಳ ಎಫಿಷಿಯನ್ಸಿನ ಜಾಸ್ತಿ ಮಾಡೋದಕ್ಕೆ ಬ್ಯಾರಿಯರ್ಸ್ಗಳ ಜೊತೆ ಯೂಸ್ ಮಾಡ್ತಾರೆ ಸ್ಪರ್ಮಿಸೈಡಲ್ ಜೆಲ್ಲೀಸನ್ನು. ಸೊ ಐಯುಡೀಸ್ which are used by females release copper ions in the uterus that increase phagocytosis of sperms. ಇದು ಕರೆಕ್ಟ್ ಆಪ್ಷನ್. ಓಕೆ, ಆ್ಯಂಡ್ ನಾಟ್ ಡಿ ಆಲ್ಸೋ. ಯಾಕಂತ ಹೇಳಿದ್ರೆ ಇಟ್ ಬ್ಲಾಕ್ಸ್ ದ ಎಂಟ್ರಿ ಆಫ್ ಸ್ಪರ್ಮ್ ಇಂಟು ವೆಜೈನಾ. ಅಂದರೆ ಸರ್ವೈಕಲ್ ಕ್ಯಾಪ್ಸ್, ಡಯಾಫ್ರಮ್ಸ್ ಇದೆಯಲ್ಲ, ಅವುಗಳ ಒಂದು ವರ್ಕಿಂಗ್ ಪ್ರಿನ್ಸಿಪಲ್ ಅದು. ದೆ ಬ್ಲಾಕ್ ದ ಎಂಟ್ರಿ ಆಫ್ ಸ್ಪರ್ಮ್ಸ್ ಇಂಟು ಸರ್ವಿಕ್ಸ್ ಅಥವಾ ವೆಜೈನಾ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ 2014 ಕೇಳಿರುವಂಥ ಕ್ವಶನ್ ಇದು. ನೋಡಿ, 7th ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಾಸಸ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಜನಸಂಖ್ಯಾ ಸ್ಫೋಟ ಆಗೋದಕ್ಕೆ ಯಾವುದು ರೀಸನ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗೋದಕ್ಕೆ ರೀಸನ್ಸ್ ಏನೇನು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಅದರಲ್ಲಿ ಆಪ್ಷನ್ಸ್ಗಳಿದೆ. ಆಪ್ಷನ್ ಎ ನೋಡಿ, ಡಿಕ್ರೀಸ್ ಇನ್ ಇನ್ಫೆಂಟ್ ಮೋರ್ಟ್ಯಾಲಿಟಿ ರೇಟ್. ಓಕೆ, ನೋಡಿ, ಇನ್ಫೆಂಟ್ಸ್ ಅಂತಂದರೆ ಏನು? 1 ವರ್ಷದ ಒಳಗಡೆ ಇರುವಂಥ ಮಕ್ಕಳನ್ನು ಇನ್ಫೆಂಟ್ಸ್ ಅಂತ ಕರಿತೀರಿ. ಓಕೆ, ಆ ಇನ್ಫೆಂಟ್ಸ್ಗಳ ಮೋರ್ಟ್ಯಾಲಿಟಿ ರೇಟ್ ಅಂದರೆ ಸಾವಿನ ಸಂಖ್ಯೆ. ಓಕೆ, ಮಕ್ಕಳ ಸಾವಿನ ಸಂಖ್ಯೆ ಕಡಿಮೆ ಆದರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತಾ? ಹೌದು, ಸಾವಿನ ಸಂಖ್ಯೆ ಕಡಿಮೆ ಆದರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದು ಇನ್ಫೆಂಟ್ಸ್ ಇರ್ಬೋದು ಅಥವಾ ಮದರ್ ಇರ್ಬೋದು. ಓಕೆ, ಅದರಲ್ಲೇ ನೋಡಿ ಕಂಟಿನ್ಯೂಷನ್ ನೋಡಿ, ಇನ್ಕ್ರೀಸ್ ಇನ್ ಡೆತ್ ರೇಟ್. ಓಕೆ, ಡೆತ್ ರೇಟ್ ಜಾಸ್ತಿ ಆದರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತಾ? ಇಲ್ಲ, ಹೌದಲ್ವಾ? ಇಲ್ಲಿ ಡಿಕ್ರೀಸ್ ಇನ್ ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ಕರೆಕ್ಟ್ ಆಗಿದೆ, ಇನ್ಕ್ರೀಸ್ ಇನ್ ಡೆತ್ ರೇಟ್ ತಪ್ಪಾಗಿದೆ, ರಾಂಗ್. ಇದು ಕರೆಕ್ಟಾಗಿ, ಇದು ರೈಟ್. ಓಕೆ, ಹಾಗಾಗಿ ಆಪ್ಷನ್ ಎ ಅಲ್ಲ. ಇನ್ನು ಆಪ್ಷನ್ ಬಿ ನಲ್ಲಿ ಡಿಕ್ರೀಸ್ ಇನ್ ಡೆತ್ ರೇಟ್. ಓಕೆ, ಡೆತ್ ರೇಟ್ ಕಡಿಮೆ ಆದರೆ ಡೆಫಿನೆಟ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಪಾಪ್ಯುಲೇಷನ್ ರೇಟ್ ಜಾಸ್ತಿ ಆಗುತ್ತೆ. ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಆ್ಯಂಡ್ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್, ಡೆತ್ ರೇಟು ಕಡಿಮೆ ಆಗ್ತಾ ಇದೆ. ಮೆಟರ್ನಲ್ ಅಂತ ಹೇಳಿದ್ರೆ ಮದರಿನ ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮತ್ತು ಮಕ್ಕಳ ಸಾವಿನ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಇದಾಗುತ್ತಾ? ಓಕೆ, ಇದಾಗುತ್ತೆ. 3 ರೀಸನ್ಸ್ಗಳು ಕರೆಕ್ಟ್ ಆಗಿದೆ, ನೋಡೋಣ. ಓಕೆನಾ? ಇನ್ನು ಸಿ ನಲ್ಲಿ ಡಿಕ್ರೀಸ್ ಇನ್ ಇನ್ಫೆಂಟ್ ಮೋರ್ಟ್ಯಾಲಿಟಿ ರೇಟ್. ಓಕೆ, ಮಕ್ಕಳ ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಓಕೆ, ಇನ್ನು ಡಿಕ್ರೀಸ್ ಇನ್ ದ ನಂಬರ್ ಆಫ್ ಪೀಪಲ್ ಇನ್ ರಿಪ್ರೊಡಕ್ಟಿವ್ ಏಜ್ ಅಂತ ಕೇಳಿದ್ದಾರೆ. ಅಂದರೆ ಯಾರು ರಿಪ್ರೊಡಕ್ಟಿವ್ ಏಜಲ್ಲಿ ಇರ್ತಾರೋ ಆ ರಿಪ್ರೊಡಕ್ಟಿವ್ ಏಜಲ್ಲಿ ಇರೋರ ನಂಬರ್ ಕಡಿಮೆ ಆಗ್ತಾ ಹೋದರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ. ಓಕೆ, ರಿಪ್ರೊಡಕ್ಟಿವ್ ಏಜಲ್ಲಿರುವಂಥವರ ನಂಬರ್ ಕಡಿಮೆ ಆದರೆ ರಿಪ್ರೊಡಕ್ಷನ್ ರೇಟ್ ಕಡಿಮೆ ಆಗುತ್ತೆ, ಸೊ ಜನಸಂಖ್ಯೆ ಕಡಿಮೆ ಆಗುತ್ತೆ, ಜಾಸ್ತಿ ಆಗಲ್ಲ. ಸೊ ಇದು ಕೂಡ ರಾಂಗ್ ಇದೆ. ಇನ್ನು ಡಿ ನಲ್ಲಿ ಡಿಕ್ರೀಸ್ ಇನ್ ಡೆತ್ ರೇಟ್. ಓಕೆ, ಡೆತ್ ರೇಟ್ ಕಡಿಮೆ ಆದರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಇನ್ಕ್ರೀಸ್ ಇನ್ ಮೆಟರ್ನಲ್ ಮೋರ್ಟ್ಯಾಲಿಟಿ ರೇಟ್. ಮೋರ್ಟ್ಯಾಲಿಟಿ ರೇಟ್ ಅಂದರೆ ಅದೇನೆ, ಮೆಟರ್ನಲ್ ಅಂದರೆ ಮದರ್, ಮೋರ್ಟ್ಯಾಲಿಟಿ ರೇಟ್ ಅಂತ ಹೇಳಿದ್ರೆ ಸಾವಿನ ಸಂಖ್ಯೆ. ಇಲ್ಲೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾವಿನ ಸಂಖ್ಯೆ ಜಾಸ್ತಿ ಆದರೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗುತ್ತಾ? ಆಗಲ್ಲ. ಓಕೆ, ಆಪ್ಷನ್ ಡಿ ಕೂಡ ರಾಂಗ್ ಇದೆ. ಸೊ ಹಾಗಾಗಿ ಸರಿ ಆಪ್ಷನ್ ಯಾವುದು? ಆಪ್ಷನ್ ಬಿ. 7ಗೆ ಆಪ್ಷನ್ ಬಿ. ನೋಡಿ, ಇಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನಿಗೆ ಏನೇನು ರೀಸನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರ್ಯಾಪಿಡ್ ಡಿಕ್ಲೈನ್ ಇನ್ ಡೆತ್ ರೇಟ್ ಒಂದು, ಅದನ್ನು ಡಿಸ್ಕಸ್ ಮಾಡಿದ್ವಿ ನಾವು. ಅಂದರೆ ಸಾವಿನ ಸಂಖ್ಯೆ ಕಡಿಮೆ ಆದರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಓಕೆ, ಅದರ ಡಿಕ್ಲೈನ್ ಆದರೂ ಕೂಡ, ಅಂದರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ MMR ಡಿಕ್ರೀಸ್ ಆದರೂ ಕೂಡ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗುತ್ತೆ. ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ IMR ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ, ಅದರ ರೇಟ್ ಕೂಡ ಡಿಕ್ರೀಸ್ ಆದರೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗುತ್ತೆ. ಆ್ಯಂಡ್ ಆಲ್ಸೋ ಆಸ್ ವೆಲ್ ಆಸ್ ಆ್ಯನ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಪೀಪಲ್ ಇನ್ ರಿಪ್ರೊಡ್ಯೂಸಿಬಲ್ ಏಜ್. ರಿಪ್ರೊಡಕ್ಟಿವ್ ಏಜಲ್ಲಿರುವಂತಹ ಜನರು ಏನಿರ್ತಾರೆ ಅವ್ರಗಳ ನಂಬರ್ ಜಾಸ್ತಿ ಆದರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಬಟ್ ನಮ್ಮ ಆಪ್ಷನಲ್ಲಿ ಏನಂತ ಕೊಟ್ಟಿದ್ರು? ಡಿಕ್ರೀಸ್ ಇನ್ ನಂಬರ್ ಆಫ್ ಪೀಪಲ್ ಇನ್ ರಿಪ್ರೊಡಕ್ಟಿವ್ ಏಜ್ ಅಂತ ಕೊಟ್ಟಿದ್ರು. ಹಾಗಾಗಿ ಅದು ರಾಂಗ್ ಆಗುತ್ತೆ. ಓಕೆನಾ? ಓಕೆ, ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ? ಬಿ ಆಗುತ್ತೆ. ನೆಕ್ಸ್ಟ್ 8th ಕ್ವಶನ್, 2015 ಕೇಳಿರುವಂತಹ ಕ್ವಶನ್ನು. ಪ್ರೊಜೆಸ್ಟಾಸರ್ಟ್ ಈಸ್ ಆನ್ IUD, ಎಸ್, which makes the uterus unsuitable and cervix hostile to the
ಸ್ಪರ್ಮ್ಸ್ ಆಸ್ ದೇ ಆರ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಅಂದರೆ ವರ್ಕಿಂಗ್ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ. ಅದು ಯಾವ ಟೈಪ್ ಆಫ್ ಐ ಯು ಡಿ, ಯಾವ ಟೈಪ್ ಆಫ್ ಐ ಯು ಡಿಗೆ ಅದು ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಓಕೆ, ಸೊ ಪ್ರೊಜೆಸ್ಟಾಸರ್ಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಹಾರ್ಮೋನ್ ರಿಲೀಸಿಂಗ್ ಐ ಯು ಡಿಸ್. ಓಕೆ ನೋಡಿ, ಸೊ ನೀವು ಇಲ್ಲಿ ಈ ಐ ಯು ಡಿಸ್ಗಳ ಎಕ್ಸಾಂಪಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನಾನ್ ಮೆಡಿಕೇಟೆಡ್ ಐ ಯು ಡಿಸ್ಗೆ ಲಿಪಸ್ ಲೂಪ್, ಕಾಪರ್ ರಿಲೀಸಿಂಗ್ ಐ ಯು ಡಿಸ್ಗೆ CUT CU7 ಮಲ್ಟಿಲೋಡ್ 375, ಹಾರ್ಮೋನ್ ರಿಲೀಸಿಂಗ್ ಐ ಯು ಡಿಸ್ಗೆ ಪ್ರೊಜೆಸ್ಟಾಸರ್ಟ್ ಮತ್ತು LNG-20. ಈ ಎಕ್ಸಾಂಪಲ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಮ್ಯಾಥ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್ಸಲ್ಲಿ ಕೇಳಬಹುದು, ಕೇಳೋ ಚಾನ್ಸಸ್ ಇದೆ. ಹಾಗಾಗಿ ಟೈಪ್ ಆಫ್ ಐ ಯು ಡಿಸ್ ಮತ್ತು ಎಕ್ಸಾಂಪಲ್ಸು ಮತ್ತು ಅವುಗಳ ಫಂಕ್ಷನ್ಸ್ಗಳನ್ನ ಕೂಡ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ ನೋಡಿ. ಫಂಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ, ದ ಹಾರ್ಮೋನ್ ರಿಲೀಸಿಂಗ್ ಐ ಯು ಡಿಸ್ ಇನ್ ಎಡಿಷನ್ ಮೇಕ್ಸ್ ದ ಯುಟರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಷನ್ ಆ್ಯಂಡ್ ದ ಸರ್ವಿಕ್ಸ್ ಹಾಸ್ಟೈಲ್ ಟು ದ ಸ್ಪರ್ಮ್ಸ್. ಫಂಕ್ಷನ್ಸ್ ಗೊತ್ತಾಯ್ತಾ? ಸೊ ಅದಕ್ಕೆ ಹೇಳೋದು NCERTಯ ಲೈನ್ ಕೂಡ ಇಂಪಾರ್ಟೆಂಟು, ಅದನ್ನು ಲೈನ್ ಟು ಲೈನ್ ಓದಬೇಕಾಗುತ್ತೆ ನೋಡಿ. 9th ಕ್ವೆಶ್ಚನ್, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಡಸ್ ನಾಟ್ ಇನ್ಕ್ಲೂಡ್ ಅಂತ ಕೇಳಿದ್ದಾರೆ. 2015ನಲ್ಲಿ ನೋಡಿ 2 ಕ್ವೆಶ್ಚನ್ ಆಯಿತು ಅಲ್ವಾ. ARTನಲ್ಲಿ ಯಾವುದು ಬರಲ್ಲ, ಯಾವುದು ಇನ್ಕ್ಲೂಡ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಆಪ್ಷನ್ಸು, ಆಪ್ಷನ್ಸ್ ನೋಡಿ, ಎ ಝೈಗೋಟ್ ಎಕ್ಸ್ಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಅಂತ ಕೊಟ್ಟಿದ್ದಾರೆ. ನೀವು ಏನು ಓದಿದ್ದೀರಿ? ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಓದಿದ್ದೀರಿ ನೋಡಿ. ಮೊದಲನೇ ಆಪ್ಷನ್ನೇ ಗೊತ್ತಾಗೋಯ್ತು ನಮಗೆ, ಅದರಲ್ಲೇ ಆನ್ಸರ್ ಸಿಕ್ಕೋಯ್ತು. ಕರೆಕ್ಟಾ? ಝೈಗೋಟ್ ಎಕ್ಸ್ಟ್ರಾ ಫೆಲೋಪಿಯನ್, ಝೈಗೋಟ್ನ ಏನಾದರೂ ಇಂಟ್ರೊಡ್ಯೂಸ್ ಮಾಡೋದಾದರೆ ಫೆಲೋಪಿಯನ್ ಟ್ಯೂಬ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಬೇಕು, ಹೊರಗಡೆ ಅಲ್ಲ. ಎಕ್ಸ್ಟ್ರಾ ಅಂದರೆ ಹೊರಗಡೆ. ಓಕೆ, ಸೊ ಆ್ಯಕ್ಚುಲಿ ARTಲಿ ಬರುವಂಥ ಟೆಕ್ನಿಕ್ಕು ZIFT, ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ಓಕೆ, ಸೊ ಇದು ರಾಂಗ್ ಇದೆ. ಇಲ್ಲಿ ಕೇಳಿರೋದು ಅದನ್ನೇ, ಡಸ್ ನಾಟ್ ಇನ್ಕ್ಲೂಡ್ ಅಂತ ಕೇಳಿದ್ದಾರೆ. ಹಾಗಾಗಿ ರೈಟ್ ಆಪ್ಷನ್ ಆಗುತ್ತೆ. ಬೇರೆದನ್ನು ಕೂಡ ನೋಡೋಣ. ಆಪ್ಷನ್ ಬಿನಲ್ಲಿ ನೋಡಿ, ಇನ್ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಇದಿದೆ. ಕರೆಕ್ಟಾ? IVF ET ಇದಿದೆ, ಈ ಟೆಕ್ನಿಕ್ ಇದೆ. AI ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಇದು ಕೂಡ ಇದೆ. ದೆನ್ ಗ್ಯಾಮೆಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ GIFT ಇದು ಕೂಡ ಇದೆ. ಹೌದಾ? ಇವು 3 ಕೂಡ ಇದ್ದಾವೆ, ಇದಿಲ್ಲ. ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಎ, ಝೈಗೋಟ್ ಎಕ್ಸ್ಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಬರಲ್ಲ. ನೆಕ್ಸ್ಟ್ 10th ಕ್ವೆಶ್ಚನ್, ಆಮ್ನಿಯೋಸೆಂಟಿಸಿಸ್ ಈಸ್ ಒನ್ ಆಫ್ ದ ಮೆಥಡ್ಸ್ ಫಾರ್ ವಾಟ್ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟಾ? ಯಾವುದರ ಮೆಥಡ್ ಅಂತ ಕೇಳ್ತಾ ಇದ್ದಾರೆ. ಯಾವುದರ ಮೆಥಡ್ ಅದು ಅಂತ ಕೇಳ್ತಾ ಇದ್ದಾರೆ. ಆಮ್ನಿಯೋಸೆಂಟಿಸಿಸ್ಸು ಅಡಾಪ್ಟೆಡ್ ಫಾರ್ MTP ಅಲ್ಲ. ಬರ್ತ್ ಕಂಟ್ರೋಲಿನ ಮೆಥಡಾ? ಅಲ್ಲ. ಎಸ್, ಇಟ್ ಈಸ್ ಫಾರ್ ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್. ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್ ಕೂಡ ಮಾಡಬಹುದು, ಮತ್ತು ಜೆನೆಟಿಕ್ ಡಿಸಾರ್ಡರ್ಸ್ಗಳನ್ನು ಕೂಡ, ಫೀಟಸ್ಸಿಗೆ ಜೆನೆಟಿಕ್ ಡಿಸಾರ್ಡರ್ಸ್ಗಳು ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಐಡೆಂಟಿಫೈ ಮಾಡುವಂಥ, ಡಿಟರ್ಮೈನ್ ಮಾಡುವಂಥ ಒಂದು ಟೆಕ್ನಿಕ್ ಆಮ್ನಿಯೋಸೆಂಟಿಸಿಸ್. ಓಕೆ, ಯೂಸ್ಡ್ ಫಾರ್ ಸೇಫ್ ಪಾರ್ಟುರೇಷನ್ ಕೂಡ ಅಲ್ಲ. ಇದು ಡೈರೆಕ್ಟ್ ಪ್ರಿನ್ಸಿಪಲ್ ನೋಡಿ. ಇದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ, ದ ಮಿಸ್ಯೂಸ್ ಆಫ್ ಆಮ್ನಿಯೋಸೆಂಟಿಸಿಸ್ ಟು ಡಿಟರ್ಮೈನ್ ದ ಸೆಕ್ಸ್ ಆಫ್ ಅನ್ಬಾರ್ನ್ ಚೈಲ್ಡ್ ಅಂತ ಹೇಳಿದ್ರೆ, ಆಮ್ನಿಯೋಸೆಂಟಿಸಿಸ್ ಮೆಥಡನ್ನು ಫೀಟಸ್ ಸೆಕ್ಸ್ ಡಿಟರ್ಮೈನ್ ಮಾಡೋದಕ್ಕೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ಬಹುದು. ಓಕೆ, ಆ್ಯಂಡ್ ನೆನಪಿರಲಿ, ಆಮ್ನಿಯೋಸೆಂಟಿಸಿಸ್ ಟೆಕ್ನಿಕ್ ಈಸ್ ಆಲ್ಸೋ ಯೂಸ್ಡ್ ಟು ಡಿಟರ್ಮೈನ್ ದ ಜೆನೆಟಿಕ್ ಡಿಸಾರ್ಡರ್ಸ್. ನೋಡಿ 11th ಕ್ವೆಶ್ಚನ್, ಲ್ಯಾಕ್ಟೇಷನಲ್ ಅಮೆನಾರಿಯಾ ಡ್ಯಾಶ್. ಓಕೆ, ಅದರ ಪ್ರಿನ್ಸಿಪಲ್, ವರ್ಕಿಂಗ್ ಪ್ರಿನ್ಸಿಪಲ್ ಕೇಳಿದ್ದಾರೆ. ಎ, ಪ್ರಿವೆಂಟ್ಸ್ ಸೆಕ್ರೀಷನ್ ಆಫ್ ಮಿಲ್ಕ್ ಫ್ರಮ್ ಬ್ರೆಸ್ಟ್. ಲ್ಯಾಕ್ಟೇಷನ್ ಅಮೆನಾರಿಯಾ ಎಲ್ಲಿ ಓದಿದಿರಿ? ಇಟ್ ಇಸ್ ಒನ್ ಆಫ್ ದ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಸೆಪ್ಷನಿನ ಒಂದು ಮೆಥಡ್ ಅದು. ಕರೆಕ್ಟಾ? ಸೊ ಇದು ಮಿಲ್ಕ್ ಸೆಕ್ರೀಟ್ ಆಗೋದನ್ನು ಸ್ಟಾಪ್ ಮಾಡಲ್ಲ. ಮಿಲ್ಕ್ ಪ್ರೊಡ್ಯೂಸ್ ಆಗ್ತಿರುವಂಥ ಟೈಮಲ್ಲಿ ಕನ್ಸ್ಯೂಮ್ ಆಗೋದನ್ನು ಸ್ಟಾಪ್ ಮಾಡುತ್ತೆ. ಕರೆಕ್ಟಾ ಈ ಟೆಕ್ನಿಕ್ಕು? ಎಸ್, ಇಟ್ ಪ್ರಿವೆಂಟ್ಸ್ ಕಾನ್ಸೆಪ್ಷನ್. ಹೌದಾ? ಆಪ್ಷನ್ ಬಿ ಸರಿ ಇದೆ. ಇನ್ನು 3ನೇದು ಪ್ರಿವೆಂಟ್ ಸೆಕ್ರೀಷನ್ ಆಫ್ ಪ್ರೊಲ್ಯಾಕ್ಟಿನ್ ಇಲ್ಲ. ಪ್ರೊಲ್ಯಾಕ್ಟಿನ್ ಸೆಕ್ರೀಟ್ ಆಗೋದು ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ನಲ್ಲಿ. ಡಿ, ಪ್ರಿವೆಂಟ್ ಸ್ಪರ್ಮೆಟೋಜೆನೆಸಿಸ್ ಇಲ್ಲ. ಲ್ಯಾಕ್ಟೇಷನ್ ಅಮೆನಾರಿಯಾಗೂ ಸ್ಪರ್ಮೆಟೋಜೆನೆಸಿಸ್ಗೂ ಲಿಂಕೇ ಇಲ್ಲ. ಹೌದಲ್ವಾ? ಹಾಗಾಗಿ ಆಪ್ಷನ್ ಬಿ, ಪ್ರಿವೆಂಟ್ಸ್ ಕಾನ್ಸೆಪ್ಷನ್. ನೋಡಿ 2016ನಲ್ಲಿ ಕೇಳಿರುವಂಥ ಕ್ವೆಶ್ಚನ್. ಇದು ಈಸಿ ಕ್ವೆಶ್ಚನ್ನು, 12th ಒನ್.
ಇನ್ ಇಂಡಿಯಾ ದ ಆ್ಯಕ್ಷನ್ ಪ್ಲಾನ್ಸ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ವರ್ ಇನಿಷಿಯೇಟೆಡ್ ಇನ್ ದ ಇಯರ್ ಅಂತ ಕೇಳಿದ್ದಾರೆ ನೋಡಿ. 2017 ಕೇಳಿರುವಂಥ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ನು. ಆನ್ಸರ್ ಸಿ, 1951. ಇಲ್ಲಿ 2 ಇಯರ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ಒಂದು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಇನಿಷಿಯೇಟ್ ಆದಂಥ ಇಯರ್, ಇನ್ನೊಂದು MTPನ ಲೀಗಲೈಸ್ ಮಾಡಿದಂಥ ಇಯರ್ 1971. ಓಕೆ, 1971 MTP, 1951 ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್. ನೋಡಿ 13th ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ ಇದೆ. ಕಾಲಮ್ 1ನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ಗಳನ್ನು ಕೊಟ್ಟಿದ್ದಾರೆ. ಕಾಲಮ್ 2ನಲ್ಲಿ ಅವುಗಳ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ನಾವೀಗ ಮ್ಯಾಚ್ ಮಾಡಬೇಕು. ಇದು ಒಂದು ಸತಿ ನೋಡಿ ರಿಪೀಟೆಡ್ ಕ್ವಶನ್ ಇದು, ಕರೆಕ್ಟಾ? ನಾನು ಯಾಕೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಒಂದು ಸತಿ ನೋಡ್ಕೊಳ್ಳಿ, ಓದ್ಕೊಳ್ಳಿ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ನೋಡಿ, ಇದು ರಿಪೀಟ್ ಆಗಿದೆ. ಸರ್ಜಿಕಲ್ ಮೆಥಡ್ ಗೊತ್ತಲ್ವ ನಿಮಗೆ? ಯಾವುದು ಸರ್ಜಿಕಲ್ ಮೆಥಡ್? ಟ್ಯೂಬೆಕ್ಟಮಿ. AR ಎಲ್ಲಿದೆ ನೋಡಿ, ಯಾವ ಆಪ್ಷನಲ್ಲಿದೆ ನೋಡಿ? ಇದರಲ್ಲಿದೆ, ಇದರಲ್ಲಿದೆ, ಇವೆರಡರಲ್ಲಿ ಇಲ್ಲ. ಸೊ ಇವೆರಡು ಕ್ಯಾನ್ಸಲ್, ಯಾಕಂದರೆ ಅವೆರಡು ನಿಮಗೆ ಎಕ್ಸಾಕ್ಟಾಗಿ ಗೊತ್ತು, ಕರೆಕ್ಟ್ ಅಲ್ವಾ? ಎನಲ್ಲಿದೆ, ಬಿನಲ್ಲಿದೆ, ಸಿ ಮತ್ತು ಡಿನಲ್ಲಿ ಇಲ್ಲ. ಇಲ್ಲಿ ನೀವು ಸೆಲೆಕ್ಷನ್ ಮೆಥಡ್ನ ಅಪ್ಲೈ ಮಾಡಬೇಕಾಗತ್ತೆ, ಎಕ್ಸಾಕ್ಟಾಗಿ ಗೊತ್ತಿರಬೇಕು ನಿಮಗೆ. ನೋಡಿಲಿ, AR ಆಯಿತಾ? ಓಕೆ, ಇನ್ನು ಬೇರೆ ಯಾವ್ದು ಗೊತ್ತು? ಬ್ಯಾರಿಯರ್ ಮೆಥಡ್ ಗೊತ್ತಾ? BP, ಕರೆಕ್ಟಾ? ನೋಡಿ, ಆಪ್ಷನ್ ಎ ಇದು ರಾಂಗ್ ಆಗುತ್ತೆ. AR ಕರೆಕ್ಟಾಗಿದೆ, BP ಕರೆಕ್ಟಾಗಿದೆ. ಇನ್ನು CS ಕರೆಕ್ಟಾಗಿದೆ, ನ್ಯಾಚುರಲ್ ಮೆಥಡ್ಡು. CS ಯಾವುದು? ಲ್ಯಾಕ್ಟೇಷನ್ ಲಮಿನೇರಿಯಾ. ಎಸ್. ಕೆಮಿಕಲ್ ಮೆಥಡ್ಡು ಪಿಲ್ಸು. ಎಸ್, ಕರೆಕ್ಟ್ ಅಲ್ವಾ? ಆಪ್ಷನ್ ಎ. 2018 ಕೇಳಿರುವಂಥ ಕ್ವಶನ್ ಇದು. ಓಕೆ, ನೋಡಿ 14th ಕ್ವಶನ್. The following factors indicate improved reproductive health of the society. Choose the correct option ಅಂತ ಕೇಳಿದ್ದಾರೆ. ಸೊ ಸೊಸೈಟಿಯ ರಿಪ್ರೊಡಕ್ಟಿವ್ ಹೆಲ್ತನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ಯಾವ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ್ಯಾವ ಫ್ಯಾಕ್ಟರು ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎ, ಬೆಟರ್ ಡಿಟೆಕ್ಷನ್ ಆ್ಯಂಡ್ ಕ್ಯೂರ್ ಆಫ್ ಡಿಸೀಸ್. ಎಸ್, ಡಿಸೀಸ್ಗಳನ್ನು ಆದಷ್ಟು ಬೇಗ ಡಿಟೆಕ್ಟ್ ಮಾಡಿ ಕ್ಯೂರ್ ಮಾಡಿದ್ರೆ ಸೊಸೈಟಿಯ ರಿಪ್ರೊಡಕ್ಟಿವ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಓಕೆ, ಕರೆಕ್ಟ್ ಆಪ್ಷನ್. ಬಿ, ಬೆಟರ್ ಪೋಸ್ಟ್ ನೇಟಲ್ ಕೇರ್. ಪೋಸ್ಟ್ ನೇಟಲ್ ಕೇರ್ ಅಂತ ಹೇಳಿದ್ರೆ ಆಫ್ಟರ್ ಡೆಲಿವರಿ ಮಗುವಿನ ಅಥವಾ ತಾಯಿಯ ಕೇರ್ ಮಾಡುವಂಥದ್ದು, ಆರೈಕೆ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತಾ? ಎಸ್. ಡೆಲಿವರಿ ಆದಮೇಲೆ ಬೇಕಾದಷ್ಟು ವೇರಿಯಸ್ ರೀಸನ್ಸ್ಗಳಿಗೆ ಮಗು ಇರ್ಬೋದು ಅಥವಾ ತಾಯಿ ಇರ್ಬೋದು ಅನಾರೋಗ್ಯದಿಂದ ಸಾವನ್ನಪ್ಪುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬಾ ಕ್ರಿಟಿಕಲ್ ಪೀರಿಯಡ್ ಅದು ಆಫ್ಟರ್ ಡೆಲಿವರಿ, ಏನು ಅಪ್ ಟು 1 ಇಯರ್. ಹಾಗಾಗಿ ಪೋಸ್ಟ್ ನೇಟಲ್ ಕೇರ್ ಅಪ್ ಟು 6 months ಆ್ಯಂಡ್ 1 year. ಸೊ ಹಾಗಾಗಿ ಬೆಟರ್ ಪೋಸ್ಟ್ ನೇಟಲ್ ಕೇರ್ ಈಸ್ ಆಲ್ಸೋ ಎ ವೆರಿ ಗುಡ್ ಫ್ಯಾಕ್ಟರ್. ಮೆಡಿಕಲ್ ಅಸಿಸ್ಟೆಡ್ ಡೆಲಿವರೀಸ್, ಎಸ್, ಬಟ್ ನಾಟ್ ಇನ್ಕ್ರೀಸ್ಡ್ MMR. MMR ಅಂತ ಹೇಳಿದ್ರೆ ಮೆಟರ್ನಲ್ ಮೋರ್ಟ್ಯಾಲಿಟಿ ರೇಟ್, ಮದರ್ನ ಡೆತ್ ರೇಟ್. ಓಕೆ, ಹಾಗಾಗಿ ಮದರ್ನ ಡೆತ್ ರೇಟ್ ಇನ್ಕ್ರೀಸ್ ಆದರೆ ಅದು ರಿಪ್ರೊಡಕ್ಟಿವ್ಲಿ ಹೆಲ್ದಿ ಸೊಸೈಟಿ ಆಗುತ್ತಾ? ಇಲ್ಲ. ಡಿ ಇಲ್ಲ, ABC ಮಾತ್ರ ಇದೆ. ನೋಡಿ ಯಾವ ಆಪ್ಷನಲ್ಲಿದೆ? BCD ಅಲ್ಲ, ABC. ಎಸ್, ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಇದಕ್ಕೆ ಇನ್ಫಾರ್ಮೇಷನ್ ಎಲ್ಲ ಎಲ್ಲಿದೆ ಅಂತ ಕೇಳಿದ್ರೆ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನ ಪೇಜ್ ನಂಬರ್ ನೋಡಿ 58, ಪೇಜ್ ನಂಬರ್ 58 ಅದಕ್ಕೆ ಬೇಕಾಗಿರುವಂಥ ಎಲ್ಲ ಫ್ಯಾಕ್ಟರ್ಸ್ಗಳನ್ನು, ಸಪೋರ್ಟಿಂಗ್ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಅಪ್ reproductively healthy society are the major tasks under these programs with the help of audiovisual and print media, government and non-governmental agencies. ಇವೆಲ್ಲ ಇದೆಯಲ್ಲ, creating awareness, introduction of sex education, okay, proper information about reproductive organs, adolescence, ನೋಡಿ ಇವೆಲ್ಲ ಅದಕ್ಕೆ ಸಪೋರ್ಟ್ ಮಾಡುವಂಥ ಪಾಯಿಂಟ್ಸ್ಗಳೇ. ಈ ಪಾಯಿಂಟ್ಸ್ಗಳನ್ನು ಅಥವಾ ಈ ಪಾರ್ಟನ್ನು, ಆ ಚಾಪ್ಟರಲ್ಲಿ ಈ ಪಾರ್ಟನ್ನು ಇಗ್ನೋರ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಥರದ ಕ್ವಶನ್ಸ್ಗಳನ್ನು ಬೇಸ್ಡ್ ಆನ್ ಯುವರ್ ಜನರಲ್ ನಾಲೆಡ್ಜ್ ಕೂಡ
ಆನ್ಸರ್ ಮಾಡಬಹುದು. ಹಾಗಾಗಿ ತುಂಬ ಜನ ಇದನ್ನು ಇಗ್ನೋರ್ ಮಾಡ್ತಾರೆ. ಬಟ್ ಒಂದು ಸತಿ ಈ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ರಿವೈಸ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ 15th ಕ್ವೆಶ್ಚನ್, ದ ಮೆಥಡ್ ಆಫ್ ನ್ಯಾಚುರಲ್ ಕಾಂಟ್ರಸೆಪ್ಷನ್ ವಿಚ್ ರಿಕ್ವೈರ್ಸ್ ಕರೆಕ್ಟ್ ನಾಲೆಡ್ಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಈಸ್ ಅಂತ ಕೇಳಿದ್ದಾರೆ. ಸೊ ನ್ಯಾಚುರಲ್ ಕಾಂಟ್ರಸೆಪ್ಷನ್ನ ಒಂದು ಮೆಥಡ್, ಯಾವ ಮೆಥಡಿಗೆ ಮೆನ್ಸ್ಟ್ರಲ್ ಸೈಕಲ್ನ ಪ್ರಾಪರ್ ನಾಲೆಡ್ಜ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಪೀರಿಯಡ್ ಅಬ್ಸ್ಟಿನೆನ್ಸು ನ್ಯಾಚುರಲ್ ಮೆಥಡ್, ಓಕೆ. ಬಿ ಲ್ಯಾಕ್ಟೇಷನ್ ಲಮಿನೇರಿಯಾ ನ್ಯಾಚುರಲ್ ಮೆಥಡು. IUD ನೋಡಿ, ಇದು ನ್ಯಾಚುರಲ್ ಮೆಥಡೇ ಅಲ್ಲ, ಒಂದು ಆಪ್ಷನ್ ಡಿಲೀಟ್ ಆಯಿತಾ. ಇನ್ನು ಕಾಯ್ಟಸ್ ಇಂಟ್ರಪ್ಟಸ್ಸು ನ್ಯಾಚುರಲ್ ಮೆಥಡು. ಈಗ ಇವು ಮೂರಲ್ಲಿ ನಾವು ಚೆಕ್ ಮಾಡಬೇಕು, ಕರೆಕ್ಟಾ? ಇದಿಲ್ಲ, ಈ ಆಪ್ಷನ್ ಇಲ್ಲ, ಇವು ಮೂರಲ್ಲಿ ಚೆಕ್ ಮಾಡಬೇಕು. ಈ ಲ್ಯಾಕ್ಟೇಷನಲ್ ಅಮಿನೇರಿಯಾ ಆಫ್ಟರ್ ಡೆಲಿವರಿ ಯೂಸ್ ಮಾಡುವಂಥ ಒಂದು ಟೆಕ್ನಿಕ್ಕು. ಅಪ್ ಟು 6 months ಇಂಟೆನ್ಸ್ ಲ್ಯಾಕ್ಟೇಷನ್ ಇರುತ್ತೆ. ಸೊ ಆ ಪೀರಿಯಡಲ್ಲಿ ದಟ್ ಈಸ್ ಅ ಸೇಫ್ ಪೀರಿಯಡ್ ಟು ಹ್ಯಾವ್ ಕಾಯ್ಟಸ್. ಇನ್ನು ಕಾಯ್ಟಸ್ ಇಂಟರಪ್ಟ್ಸ್ ಅಂತ ಹೇಳಿದ್ರೆ ಇದು ವಿತ್ಡ್ರಾಯಲ್ ಮೆಥಡ್ ಅಂತ ಕೂಡ ಕರೀತಾರೆ. ಕಾಯ್ಟಸ್ ಇಂಟರಪ್ಟ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಿತ್ಡ್ರಾಯಲ್ ಮೆಥಡ್ ಅಂತ ಹೇಳಿದ್ರೆ ಬಿಫೋರ್ ಎಜಾಕ್ಯುಲೇಷನ್ ದ ಪೆನಿಸ್ ಹ್ಯಾಸ್ ಟು ಬಿ ವಿತ್ಡ್ರಾನ್ ಫ್ರಮ್ ದ ವೆಜೈನಾಯಿಂದ ಪೆನಿಸನ್ನು ವಿತ್ಡ್ರಾ ಮಾಡಬೇಕು. ಇದಕ್ಕೆ ಮೆನ್ಸ್ಟ್ರಲ್ ಸೈಕಲ್ನ ಅವಶ್ಯಕತೆ ಇಲ್ಲ. ಇದು ಯಾವ ಟೈಮಲ್ಲಿ ಕಾಯ್ಟಸ್ ಮಾಡಿದ್ರೂ ಕೂಡ ಈ ಮೆಥಡನ್ನು ಅಪ್ಲೈ ಮಾಡ್ಬೋದು. ಬಟ್ ಫಾರ್ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ಯಾಲೆಂಡರ್ ಮೆಥಡ್. ಅದಕ್ಕೆ ಮೆನ್ಸ್ಟ್ರಿಯಲ್ ಸೈಕಲಿನ ಪ್ರಾಪರ್ ನಾಲೆಡ್ಜ್ ಇರಬೇಕಾಗುತ್ತೆ. 1 to 10 days ಎ ಪರ್ಸನ್ ಕ್ಯಾನ್ ಹ್ಯಾವ್ ಅ ಸೆಕ್ಸ್ ನಾರ್ಮಲಿ, ಓಕೆ. ಆಮೇಲೆ 10 to 17 days ಅದು ಆ ಪೀರಿಯಡನ್ನು ಫರ್ಟೈಲ್ ಪೀರಿಯಡ್ ಅಂತ ಕರಿತೀವಿ, ಓಕೆ. ಆ ಟೈಮಲ್ಲಿ ಕಾಯ್ಟಸ್ ಮಾಡಬಾರ್ದು. ಆಫ್ಟರ್ 17 days ಅಗೈನ್ ಇಟ್ ಇಸ್ ಅ ಸೇಫ್ ಟೈಮ್ ಟು ಹ್ಯಾವ್ ಅ ಕಾಯ್ಟಸ್, ಹೌದಲ್ವಾ? ಸೊ ಹಾಗಾಗಿ ಫಾರ್ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ನ್ಯಾಚುರಲ್ ಕಾಂಟ್ರಸೆಪ್ಷನ್ ಮೆಥಡ್ ಹೌದದು, ಇಟ್ಸ್ ಅ ಟೈಪ್ ಆಫ್ ನ್ಯಾಚುರಲ್ ಕಾಂಟ್ರಸೆಪ್ಷನ್ ಮೆಥಡು. ಆ್ಯಂಡ್ ಮೆನ್ಸ್ಟ್ರಲ್ ಸೈಕಲ್ನ ಪ್ರಾಪರ್ ನಾಲೆಡ್ಜ್ ಬೇಕಾಗುತ್ತೆ ಫಾರ್ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಆಲ್ಸೋ ಕಾಲ್ಡ್ ಆಸ್ ಕ್ಯಾಲೆಂಡರ್ ಮೆಥಡ್. ನ್ಯಾಚುರಲ್ ಮೆಥಡನ್ನು ಟ್ರೆಡಿಷನಲ್ ಮೆಥಡ್ ಅಂತ ಕೂಡ ಕರೀತಾರೆ. 2019ನಲ್ಲಿ ಕೇಳಿದಂಥ ಕ್ವಶನ್ ಅದು. ನೋಡಿ 16th ಕ್ವಶನ್, ಇದನ್ನು ಕೂಡ 2019ನಲ್ಲಿ ಕೇಳಿದ್ದಾರೆ. ಎ ಚೈಲ್ಡ್ಲೆಸ್ ಕಪಲ್ ವಿಸಿಟ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಸೆಂಟರ್ ಟು ಗೆಟ್ ಅಸಿಸ್ಟೆನ್ಸ್ ಟು ಹ್ಯಾವ್ ಅ ಚೈಲ್ಡ್. ಸೊ ಒಂದು ಕಪಲ್ಗೆ ಮಕ್ಕಳಿರೋದಿಲ್ಲ. ಸೊ ಅವರು ART ಸೆಂಟರ್ನ ವಿಸಿಟ್ ಮಾಡ್ತಾರೆ. ART ಸೆಂಟರ್ನ ವಿಸಿಟ್ ಮಾಡಿದ ಮೇಲೆ ಆನ್ ಡಯಾಗ್ನೋಸಿಸ್ ಇಟ್ ವಾಸ್ ನೋಟಿಸ್ಡ್ ದಟ್ ದೇರ್ ವಾಸ್ ಲೋ ಸ್ಪರ್ಮ್ ಕೌಂಟ್ ಇನ್ ದ ಮೇಲ್ ಪಾರ್ಟ್ನರ್. ಸೊ ಹಸ್ಬೆಂಡಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ. ಸೊ ವಿಚ್ ಆಫ್ ದೀಸ್ ಫಾಲೋವಿಂಗ್ ಸ್ಟ್ರಾಟಜಿ ಆಫ್ ART ಈಸ್ ಮೋಸ್ಟ್ ಸೂಟಬಲ್ ಇನ್ ದಿಸ್ ಕೇಸ್? ಓಕೆ, ಕೆಳಗಿನ ಸ್ಟ್ರಾಟಜೀಸ್ಗಳಲ್ಲಿ ಯಾವುದು ಸೂಟಬಲ್ಲು, ಆ ಒಂದು ಕಪಲ್ಗೆ ಮಕ್ಕಳಾಗೋ ಥರ ಮಾಡಲಿಕ್ಕೆ ಯಾವ ಒಂದು ಟೆಕ್ನಿಕ್ ಅಥವಾ ಸ್ಟ್ರಾಟಜಿ ಸೂಟಬಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಬಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಸಿ ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಡಿ ಇನ್ ವಿಟ್ರೋ ಫರ್ಟಿಲೈಸೇಷನ್. ನೋಡಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದರೆ ಲೋ ಸ್ಪರ್ಮ್ ಕೌಂಟ್ ಇದ್ದಾಗ ಒನ್ ಆಫ್ ದ ಬೆಸ್ಟ್ ART ಮೆಥಡ್ ಅಂತ ಹೇಳಿದ್ರೆ ದಟ್ ಈಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಓಕೆ, ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಯಾವಾಗ ಮಾಡ್ತಾರೆ? ವೆನ್ ದ ಮದರ್ ಕುಡ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಆ್ಯಂಡ್ ಹ್ಯಾವ್ ಅ ಸೂಟಬಲ್ ಎನ್ವಿರಾನ್ಮೆಂಟ್ ಟು ಫಾರ್ಮ್ ಝೈಗೋಟ್ ಫಾರ್ಮ್ ಮಾಡಲಿಕ್ಕೆ ಸೂಟಬಲ್ ಎನ್ವಿರಾನ್ಮೆಂಟ್ ಇದೆ, ಬಟ್ ಆ ಒಂದು ಫೀಮೇಲಲ್ಲಿ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಅಂಥ ಕಂಡೀಷನ್ಸ್ಗಳಲ್ಲಿ ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಮಾಡ್ತಾರೆ. ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಯಾವಾಗ ಮಾಡ್ತಾರೆ? ಇಲ್ಲೂ ಅಷ್ಟೇ ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಯಾವಾಗ ಅಂತ ಹೇಳಿದ್ರೆ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬಟ್ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ಗಳು ಫ್ಯೂಷನ್ ಆಗ್ತಾ ಇರೋದಿಲ್ಲ. ಓಕೆ, ಆ ಕಂಡೀಷನ್ಸ್ಗಳಲ್ಲಿ ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ ವಿಟ್ರೋ ಫರ್ಟಿಲೈಸೇಷನ್, ಇದು ಅಷ್ಟೇ ಆರ್ಟಿಫಿಷಿಯಲ್ ಆಗಿ ಫರ್ಟಿಲೈಸೇಷನ್ ಮಾಡುವಂಥದ್ದು, ಇದು ಕೂಡ ಸೇಮ್ ಮೆಥಡೇ. ಸೊ ಹಾಗಾಗಿ ಆಪ್ಷನ್ ಬಿ. ನೆಕ್ಸ್ಟ್ 17th ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಕಾಂಟ್ರಸೆಪ್ಟಿವ್ಸ್ ಕುಡ್ ಬಿ effective in avoiding pregnancy if used within 72 hours after casual unprotected intercourse? ಒಂದು ಕಪಲ್ ವಿತೌಟ್ ಪ್ರೊಟೆಕ್ಷನ್ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದ್ದಾರೆ. ಓಕೆ, ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡೋದಕ್ಕೆ 72 hours ಒಳಗಡೆ ತಗೊಳ್ಳುವಂತಹ ಹಾರ್ಮೋನ್ಸ್ಗಳ ಕಾಂಬಿನೇಷನ್ ಯಾವುದು ಅಂತ ಕೇಳಿದ್ದಾರೆ. ಇದು ಅಷ್ಟೇ 2020ಯಲ್ಲಿ ಕೇಳಿರುವಂಥ ಕ್ವಶನ್ ನೋಡಿ. ಇಟ್ ಇಸ್ ಡೈರೆಕ್ಟ್ ಕ್ವಶನ್.
ಪ್ರೊಜೆಸ್ಟ್ರೋಜನ್ ಈಸ್ಟ್ರೋಜನ್ ಕಾಂಬಿನೇಷನ್. ಓಕೆ, ಆಪ್ಷನ್ ಎ. ಆ್ಯಂಡ್ರೋಜನ್ FSH ಬರೋದಿಲ್ಲ, ಟೆಸ್ಟೋಸ್ಟಿರಾನ್ ರಿಲ್ಯಾಕ್ಸಿನ್ ಬರೋದಿಲ್ಲ, ರಿಲ್ಯಾಕ್ಸಿನ್ ಮತ್ತು ಆಕ್ಸಿಟೋಸಿನ್ ಕೂಡ ಬರೋದಿಲ್ಲ. ಸೊ ಆಪ್ಷನ್ ಎ. ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಹೋಗ್ತಾ ಹೋಗ್ತಾ ಕ್ವಶನ್ಸ್ಗಳ ಲೆವೆಲ್ ಡಿಫಿಕಲ್ಟ್ ಆಗ್ತಾ ಇದೆ. ಓಕೆ, ನೋಡಿ 18th ಕ್ವಶನ್. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ GIFT ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಪ್ರೊಸೀಜರ್ ಅಂತ ಕೇಳಿದ್ದಾರೆ. ಓಕೆ, ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ನೋಡಿ ಹೆಸರಲ್ಲೇ ಇದೆ. ಗ್ಯಾಮೆಟ್ ಇಂಟ್ರಾ ಅಂದರೆ ಒಳಗಡೆ, ಯಾವುದರ ಒಳಗಡೆ? ಫೆಲೋಪಿಯನ್ ಟ್ಯೂಬಿನ ಒಳಗಡೆ ಗ್ಯಾಮೆಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಝೈಗೋಟ್ ಫೆಲೋಪಿಯನ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಇಂಟ್ರಾ ಅಂದರೆ ಒಳಗಡೆ ಅಲ್ವಾ, ಫೆಲೋಪಿಯನ್ ಟ್ಯೂಬ್ ಒಳಗಡೆ ಝೈಗೋಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಹೆಸರಲ್ಲೇ ಇದೆ. ಸೊ ಅದಕ್ಕೆ ಸೂಟಬಲ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಏನಲ್ಲಿ ಓವಾ ಆರ್ ಕಲೆಕ್ಟೆಡ್ ಫ್ರಮ್ ಅ ಫೀಮೇಲ್ ಡೋನಾರ್ ಆ್ಯಂಡ್ ಆರ್ ಟ್ರಾನ್ಸ್ಫರ್ ಟು ದ ಯುಟರಸ್ ಆಫ್ ರೆಸಿಪಿಯೆಂಟ್. ಫೀಮೇಲಿಂದ ಓವಾ ಕಲೆಕ್ಟ್ ಮಾಡಿಕೊಂಡು, ಎಗ್ಗನ್ನು ಕಲೆಕ್ಟ್ ಮಾಡಿಕೊಂಡು ಫೀಮೇಲ್ನ ಯುಟರಸ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಹೌದಾ? ಹೆಸರಲ್ಲೇ ಇದೆ, ಫೀಮೇಲ್ನ ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನು ಎರಡನೇ ಸ್ಟೇಟ್ಮೆಂಟ್ ನೋಡಿ, ಓವಾ ಕಲೆಕ್ಟೆಡ್ ಫ್ರಮ್ ಫೀಮೇಲ್ ಡೋನಾರ್ ಕರೆಕ್ಟ್, ಆರ್ ಟ್ರಾನ್ಸ್ಫರ್ ಟು ದ ಫೆಲೋಪಿಯನ್ ಟ್ಯೂಬ್ ಟು ಫೆಸಿಲಿಟೇಟ್ ಝೈಗೋಟ್ ಫಾರ್ಮೇಷನ್. ಹೌದಲ್ವಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಝೈಗೋಟ್ ಇಸ್ ಕಲೆಕ್ಟೆಡ್ ರಾಂಗ್ ಆಗುತ್ತೆ, ಇಲ್ಲೂ ಕೂಡ ಝೈಗೋಟ್ ಇಸ್ ಕಲೆಕ್ಟೆಡ್ ಅಂತ ಇದೆ, ರಾಂಗ್ ಆಗುತ್ತೆ. ಗ್ಯಾಮೆಟ್, ಫೀಮೇಲಲ್ಲಿ ಗ್ಯಾಮೆಟ್ ಯಾವುದು? ಓವಮ್. ಓಕೆ, ಆ ಓವಮ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಆಪ್ಷನ್ ಬಿ. ನೋಡಿ, ಈ ಥರದ ತುಂಬ ಸೆನ್ಸಿಟಿವ್ ಕ್ವಶನ್ಸ್ಗಳನ್ನು ನೀಟಾಗಿ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 19th ಕ್ವಶನ್. ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಕಾಂಟ್ರಸೆಪ್ಟಿವ್ಸ್. ಅದರಲ್ಲಿ ಆಪ್ಷನ್ ಎ ನೋಡಿ, ಆಪ್ಷನ್ ಎ ಕಾಂಟ್ರಸೆಪ್ಟಿವ್ಸ್ಗಳ ಬಗ್ಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಚೂಸ್ ಮಾಡಬೇಕಾಗುತ್ತೆ. ದೇ ಆರ್ ರೆಗ್ಯುಲರ್ ರಿಕ್ವೈರ್ಮೆಂಟ್ ಫಾರ್ ದ ಮೇಂಟೆನೆನ್ಸ್ ಆಫ್ ರಿಪ್ರೊಡಕ್ಟಿವ್ ಹೆಲ್ತ್. ಹೌದಾ? ಕಾಂಟ್ರಸೆಪ್ಟಿವ್ ಮೆಥಡ್ಸ್ಗಳನ್ನು ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಹೇಳ್ತಾರಾ? ರೆಗ್ಯುಲರ್ ಯೂಸ್ ಮಾಡಬೇಕು ಅಂತ ಹೇಳಿದಾರಾ? ಇಲ್ಲ. ಓಕೆ, ಯಾವ ಟೈಮಲ್ಲಿ ಪ್ರೆಗ್ನೆನ್ಸಿ ಬೇಡ ಅಂತ ಅನಿಸುತ್ತೋ ಆ ಟೈಮಲ್ಲಿ ಮಾತ್ರ ಕಾಂಟ್ರಸೆಪ್ಟಿವ್ಸ್ಗಳನ್ನು ಯೂಸ್ ಮಾಡಬೇಕು. ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ ಎ. ಸೊ ಮೊದಲನೇ ಸ್ಟೇಟ್ಮೆಂಟೇ ನಮಗೆ ಇನ್ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ. ಬೇರೆ ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಓಕೆ, ಎರಡನೇ ಸ್ಟೇಟ್ಮೆಂಟ್ ನೋಡಿ, ದೇ ಹ್ಯಾವ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಚೆಕಿಂಗ್ ಅನ್ಕಂಟ್ರೋಲ್ಡ್ ಗ್ರೋತ್ ಆಫ್ ಪಾಪ್ಯುಲೇಷನ್. ಕರೆಕ್ಟ್ ಇದೆ, ಕರೆಕ್ಟಾ? ಪಾಪ್ಯುಲೇಷನ್ ಗ್ರೋತನ್ನು ಕಡಿಮೆ ಮಾಡಬೇಕು ಅಂತಲೇ, ಕಡಿಮೆ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಯೂಸಿಂಗ್ ಕಾಂಟ್ರಸೆಪ್ಟಿವ್ ಮೆಥಡ್ಸು. ಕರೆಕ್ಟ್ ಇದೆ. ಸಿ, ದೇ ಆರ್ ಪ್ರಾಕ್ಟೀಸ್ಡ್ ಅಗೇನ್ಸ್ಟ್ ನ್ಯಾಚುರಲ್ ರಿಪ್ರೊಡಕ್ಟಿವ್ ಇವೆಂಟ್ಸ್ ಲೈಕ್ ಕಾನ್ಸೆಪ್ಷನ್ ಆರ್ ಪ್ರೆಗ್ನೆನ್ಸಿ. ಎಸ್, ನ್ಯಾಚುರಲ್ ಆಗಿ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದ್ರೆ ಕನ್ಸ್ಯೂವ್ ಆಗ್ತಾರೆ. ಬಟ್ ಇಟ್ ಈಸ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ಗಳನ್ನು ನಾವು ಯೂಸ್ ಮಾಡ್ತಿರೋದು, ಇಟ್ ಈಸ್ ಅಗೇನ್ಸ್ಟ್ ನ್ಯಾಚುರಲ್ ರೂಲ್. ಓಕೆ, ಅದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟೇ. ಸೊ ಡಿನಲ್ಲಿ ದ ಪಾಸಿಬಲ್ ಇಲ್ ಎಫೆಕ್ಟ್ಸ್ ಲೈಕ್ ನಾಸಿಯಾ, ಅಬ್ಡಾಮಿನಲ್ ಪೇಯ್ನ್, ಇರ್ರೆಗ್ಯುಲರ್ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಆರ್ ಈವನ್ ಬ್ರೆಸ್ಟ್ ಕ್ಯಾನ್ಸರ್ ಶುಡ್ ನಾಟ್ ಬಿ ಟೋಟಲಿ ಇಗ್ನೋರ್ಡ್ ಅಂತ ಹೇಳಿದ್ದಾರೆ. ಸೊ ಅದನ್ನು ಇಗ್ನೋರ್ ಮಾಡಬಾರ್ದು. ಈಗ ನಾಸಿಯಾ ಅಂತ ಹೇಳಿದ್ರೆ ವಾಕರಿಕೆ ಬರುವಂಥದ್ದು, ಅಬ್ಲಿಕೆ ಬರುವಂಥದ್ದು. ಅಬ್ಡಾಮಿನಲ್ ಪೇಯ್ನ್ ಅಂದರೆ ಹೊಟ್ಟೆ ನೋವು, ಇರ್ರೆಗ್ಯುಲರ್ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್. ಓಕೆ, ನಾರ್ಮಲಾಗಿ 1 to 5 days ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಆಗಬೇಕು, ಮಧ್ಯೆ ಆಗಬಾರ್ದು. ಆ ಥರ ಆದರೆ ಅದನ್ನು ಇಗ್ನೋರ್ ಮಾಡಬಾರ್ದು. ಅದು ಕೂಡ ರಿಪ್ರೊಡಕ್ಟಿವ್ ಹೆಲ್ತಿನ ಒನ್ ಆಫ್ ದ ಮೇಜರ್ ಕೇರ್. ಓಕೆ, ಸೊ ಹಾಗಾಗಿ ಈ ಮೂರು ಕೂಡ ಕರೆಕ್ಟ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಆ ರಾಂಗನ್ನೇ ಇಲ್ಲಿ ಕೇಳಿರೋದು, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತಲೇ ಕೇಳಿರೋದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 20th ಕ್ವಶನ್ ನೋಡಿ, 2021ನಲ್ಲಿ ಕೇಳಿರುವಂಥದ್ದು. ದ ಮೆಥಡ್ ಆಫ್ ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ಅ ಸ್ಪರ್ಮ್ ಇಂಟು ಓವಮ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಈಸಿ ಕ್ವಶನ್ನು. ಆನ್ಸರ್ ICSI. ಓಕೆ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸ್ಪರ್ಮ್ ಈಸ್ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಇಂಟು ದ ಸೈಟೋಪ್ಲಾಸಮ್ ಆಫ್ ಓವಮ್. ಇಂಟ್ರಾ ಅಂದರೆ ಒಳಗಡೆನಾ, ಇಂಟ್ರಾಸೈಟೋಪ್ಲಾಸ್ಮಿಕ್. ಇಂಟ್ರಾ ಅಂದರೆ ಒಳಗಡೆ, ಯಾವುದ್ರ ಒಳಗಡೆ? ಸೈಟೋಪ್ಲಾಸಮ್. ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ಸ್ಪರ್ಮ್ನ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಓವಮ್ಮಿನ ಸೈಟೋಪ್ಲಾಸಮ್ ಒಳಗಡೆ ಸ್ಪರ್ಮನ್ನು ಇಂಜೆಕ್ಟ್ ಮಾಡ್ತಾ ಇದ್ದಾರೆ, ಅದನ್ನೇ ಇಲ್ಲಿ ಕೇಳಿರೋದು. ಓಕೆ, ಇಂಜೆಕ್ಟಿಂಗ್ ಸ್ಪರ್ಮ್ ಇಂಟು ಓವಮ್. ಆಪ್ಷನ್ ಸಿ. 21. The technique advised by a doctor to overcome the problem of infertility ಅಂತ ಕೇಳಿದ್ದಾರೆ. ಇದು ಅಷ್ಟೇ ಈಸಿಯೆಸ್ಟ್ ಕ್ವಶನ್. ಆಪ್ಷನ್ ಡಿ, ART. ಓಕೆ, RCH ಅಂತ ಹೇಳಿದ್ರೆ ಏನು? ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್.
ರಿಪ್ರೊಡಕ್ಷನ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್. MTP ಅಂತ ಹೇಳಿದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. RTI ಅಂತ ಹೇಳಿದ್ರೆ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು. ಸೊ ART ಅಂತ ಹೇಳಿದ್ರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್, ರಿಪ್ರೊಡಕ್ಷನಿಗೆ ಅಸಿಸ್ಟ್ ಮಾಡುವಂಥ ಟೆಕ್ನಾಲಜೀಸು. ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಹೆಸರಲ್ಲೇ ಇದೆ ಅದರ ಮೀನಿಂಗು. ನೆಕ್ಸ್ಟ್ 2022ನಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. 22 ಕ್ವಶನ್, 22nd ಕ್ವಶನ್. ಆಮ್ನಿಯೋಸೆಂಟಿಸಿಸ್ ಇಸ್ ಅ ಪ್ರೋಸೆಸ್ ಟು ಅಂತ ಕೇಳಿದ್ದಾರೆ. ಅಂದರೆ ಆಮ್ನಿಯೋಸೆಂಟಿಸಿಸ್ನ ಏನಕ್ಕೆ ಮಾಡ್ತಾರೆ ನೋಡಿ. ಈ ಕ್ವಶನ್ ರಿಪೀಟ್ ಆಗಿದೆ, ಕರೆಕ್ಟಾ? ಹಿಂದೆ ಒಂದು ಸತಿ ಕೇಳಿದ್ದಾರೆ ಇದನ್ನು ಕ್ವಶನ್ನ CET-ನಲ್ಲೇ, ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಏನು ಗ್ರೋ ಸೆಲ್ ಆನ್ ಕಲ್ಚರ್ ಮೀಡಿಯಮ್ ಅಲ್ಲ. ಡಿಟರ್ಮೈನ್ ಎನಿ ಡಿಸೀಸ್ ಆಫ್ ಹಾರ್ಟ್ ಅಲ್ಲ. ಡಿಟರ್ಮೈನ್ ದ ಸೆಕ್ಸ್ ಆಫ್ ಫೀಟಸ್ ಹೌದು. ನೋ ಅಬೌಟ್ ದ ಡಿಸೀಸ್ ಆಫ್ ಬ್ರೈನ್ ಅಲ್ಲ. ಓಕೆ, ಯಾವುದು? ಆಪ್ಷನ್ ಸಿ. ನೆಕ್ಸ್ಟ್ 23rd ಕ್ವಶನ್ 2023ಯಲ್ಲಿ ಕೇಳಿರುವಂಥದ್ದು. ಆ್ಯನ್ ಎಕ್ಸಾಂಪಲ್ ಫಾರ್ ಹಾರ್ಮೋನ್ ರಿಲೀಸಿಂಗ್ IUD ಈಸ್ ಅಂತ ಕೇಳಿದ್ದಾರೆ. ಇದು ಅಷ್ಟೇ ಈಸಿ ಕ್ವಶನ್ನು. ಓಕೆ, ಯಾವುದು? LNG-20 ಪ್ರೊಜೆಸ್ಟಾಸರ್ಟ್ ಮತ್ತು LNG-20 ಹಾರ್ಮೋನ್ ರಿಲೀಸಿಂಗ್ IUD. ಮಲ್ಟಿಲೋಡ್ 375 ಕಾಪರ್ ರಿಲೀಸಿಂಗ್ IUD. ಲಿಪಸ್ ಲೂಪು ನಾನ್ ಮೆಡಿಕೇಟೆಡ್ IUD. ಓಕೆ, ನೆಕ್ಸ್ಟ್ MTPs 2023ಯಲ್ಲಿ ಕೇಳಿರುವಂಥ ಕ್ವಶನ್ನ. MTPs ಆರ್ ಕನ್ಸಿಡರ್ಡ್ ರಿಲೇಟಿವ್ಲಿ ಸೇಫ್ ಡ್ಯೂರಿಂಗ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಸೇಫ್ ಬಿಫೋರ್ ಫಸ್ಟ್ ಟ್ರೈಮಿಸ್ಟರ್. ನೋಡಿ, ಆಪ್ಷನ್ ಸಿ. ನೀವು ಇಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಅಂತ ನಿಮ್ಮ NCERT-ನಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಇಲ್ಲಿ ಕಾಪಿ ಮಾಡಿದಾರಾ? ನಿಮಗೆ ಫಸ್ಟ್ ಟ್ರೈಮಿಸ್ಟರ್ ಅಂತ ಬದಲು ಬಿಫೋರ್ 90 ಡೇಸ್ ಅಂತ ಕೊಡ್ಬೋದು, ಅಥವಾ 12 ವೀಕ್ಸ್ ಒಳಗಡೆ. ಸೊ ವೀಕ್ಸು, ಡೇಸು ಮತ್ತು ಮಂತ್ಸು ನಿಮಗೆ ಗೊತ್ತಿರಬೇಕಾಗತ್ತೆ ಅದು ಏನೇನು ಅಂತ ಕರೀತಾರೆ ಅಂತ. ಓಕೆ, 25th ಕ್ವಶನ್ ನೋಡಿ, 2023ಯಲ್ಲಿ ಕೇಳಿರುವಂಥದ್ದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅಬ್ರಿವೇಟೆಡ್ ಆಸ್ ZIFT? ನೋಡಿ, ಫುಲ್ ಓದಬೇಕು. ಈ ಥರದ ಕ್ವಶನ್ಸ್ಗಳಲ್ಲಿ, ಅಬ್ರಿವೇಷನ್ಸ್ಗಳಲ್ಲಿ ಫುಲ್ ಓದಬೇಕಾಗುತ್ತೆ. ಯಾಕಂದರೆ ಲಾಸ್ಟ್ ಲೆಟರ್ಸ್ಗಳನ್ನು ಚೇಂಜ್ ಮಾಡಿರ್ತಾರೆ. ನೋಡಿ, ಝೈಗೋಟ್ ಸರಿ ಇದೆ, ಇಂಟರ್ ಅಲ್ಲ, ತಪ್ಪಾಯ್ತಾ? ಫೆಲೋಪಿಯನ್ ಟ್ರಾನ್ಸ್ಫರ್ ಸರಿ ಇದೆ, ಇಂಟರ್ ಅಲ್ಲ, ತಪ್ಪಿದೆ, ಇಂಟರ್ ಅಲ್ಲ. ಇನ್ನು ಬಿನಲ್ಲಿ ಝೈಗೋಟ್ ಸರಿ ಇದೆ, ಇಂಟ್ರಾ ಸರಿ ಇದೆ, ಫೆಲೋಪಿಯನ್ ಸರಿ ಇದೆ, ಟ್ಯೂಬ್ ಅಲ್ಲ, ಫೆಲೋಪಿಯನ್ ಟ್ರಾನ್ಸ್ಫರು, ಹೌದಾ? ಸಿನಲ್ಲಿ ಝೈಗೋಟ್ ಸರಿ ಇದೆ, ಇಂಟರ್ ಅಲ್ಲ, ಫೆಲೋಪಿಯನ್ ಸರಿ ಇದೆ, ಟ್ಯೂಬ್ ಅಲ್ಲ, ಹೌದಾ? ಇನ್ನು ಡಿನಲ್ಲಿ ಝೈಗೋಟ್ ಸರಿ ಇದೆ, ಇಂಟ್ರಾ ಸರಿ ಇದೆ, ಫೆಲೋಪಿಯನ್ ಸರಿ ಇದೆ, ಟ್ರಾನ್ಸ್ಫರ್ ಸರಿ ಇದೆ, ಹೌದಾ? ಸೊ ಯಾವುದಾಗುತ್ತೆ ಹಾಗಿದ್ರೆ? ಆಪ್ಷನ್ ಡಿ 2023ಯಲ್ಲಿ ಕೇಳಿರುವಂಥ ಕ್ವಶನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನ 25 ಪ್ರೀವಿಯಸ್ ಇಯರ್ CET ಕ್ವಶನ್ಸ್ಗಳು. ಇದು ತುಂಬಾ ಜಾಸ್ತಿ ಆಯಿತು. ಇಷ್ಟು ಓದಿದ್ರೆ ನೀವು ಬೇಜಾನಾಗುತ್ತೆ. ಸಾಕು, ಇಷ್ಟನ್ನೇ ಓದ್ಕೊಳ್ಳಿ. ಜೊತೆಗೆ NCERT ಒಂದು ಸತಿ ಓದ್ಕೊಂಡು ಈ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೇ ಥರದ CET ಕ್ವಶನ್ಸ್ಗಳನ್ನು, ಪ್ರೀವಿಯಸ್ ಇಯರ್ CET ಕ್ವಶನ್ಸ್ಗಳನ್ನು ನಾನು ಎಲ್ಲ ಚಾಪ್ಟರಿಂದ ಸಾಲ್ವ್ ಮಾಡ್ತಾ ಇದ್ದೀನಿ. ನನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ಸ್ಗಳ KCET ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಚಾಪ್ಟರ್ 4 ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಇದೆಯಲ್ಲ, ಆ ಚಾಪ್ಟರಿನ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಚಾಪ್ಟರು. ಅದು ಮತ್ತು ಅದರ ನೆಕ್ಸ್ಟ್ ಚಾಪ್ಟರ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಿಸ್ ಮಾಡದೆ ನನ್ನ ವೀಡಿಯೋಸ್ಗಳನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.